ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಎಂದಾದ್ರೂ ಇಷ್ಟು ದೊಡ್ಡದಾದ ಹಾವನ್ನ ನೋಡಿದ್ದೀರಾ? ಈ ಹಾವನ್ನ ಎತ್ತೋಕೆ ಒಂದು ಕ್ರೇನ್ ಮಷೀನ್ ಅನ್ನ ತಗೊಂಡು ಬಂದಿದ್ದಾರೆ. ಆದ್ರೂ ಕೂಡ ಆ ಹಾವು ಭೂಮಿಗೆ ಟಚ್ ಆಗಿದೆ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ. ಅಂಡ್ ನೀವು ಈ ಪ್ರಪಂಚದ ಅತಿ ದೊಡ್ಡ ಹಾವಿನ ಬಗ್ಗೆ ಕೇಳಿರ್ತೀರಾ, ಆದ್ರೆ ನೀವು ಯಾವತ್ತಾದ್ರೂ ಈ ಪ್ರಪಂಚದಲ್ಲಿರುವ ಎರಡನೇ ಅತಿ ದೊಡ್ಡ ಹಾವಿನ ಬಗ್ಗೆ ಕೇಳಿದ್ದೀರಾ? ಅದು ಗಾಳಿಯಲ್ಲಿ ಹೋಗ್ತಾ ಇರುವ ಹೆಲಿಕಾಪ್ಟರ್ ಅನ್ನ ಕೂಡ ಅಟ್ಯಾಕ್ ಮಾಡಬಲ್ಲದು. ಸೊ ಒಂದು ಸಲ ಯೋಚನೆ ಮಾಡಿ, ಆ ಹಾವು ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಸೊ ಗಾಯ್ಸ್, ಇವತ್ತು ಈ ವಿಡಿಯೋ ನಾನು ನಿಮಗೆ ಈ ಪ್ರಪಂಚದಲ್ಲಿರುವ 10 ಅತಿ ದೊಡ್ಡ ಹಾವುಗಳ ಬಗ್ಗೆ ಹೇಳಲಿದ್ದೇನೆ. ಇವುಗಳ ಬಗ್ಗೆ ನೀವು ಇದಕ್ಕೂ ಮುಂಚೆ ಯಾವತ್ತೂ ಕೇಳದೇ ಇರಬಹುದು. ಅಂಡ್ ಗಾಯ್ಸ್, ಈ ಟಾಪ್ 10 ಬಿಗ್ಗೆಸ್ಟ್ ಸ್ನೇಕ್ಸ್ ಲಿಸ್ಟ್ ಅಲ್ಲಿ ಒಂದು ಹಾವು ನಮ್ಮ ಭಾರತದಲ್ಲೇ ಇದೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಅಂಡ್ ಈ ವಿಡಿಯೋಗೆ ಲೈಕ್ ಟಾರ್ಗೆಟ್ ಬಂದ್ಬಿಟ್ಟು 5000. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿಬಿಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿಬಿಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 1, 33 ಫೀಟ್ ಅನಕೊಂಡ. ಪ್ರಪಂಚದಲ್ಲಿ ಜಾಸ್ತಿಯಾಗಿ ದೊಡ್ಡ ದೊಡ್ಡ ಹಾವುಗಳು ಅಮೆಜಾನ್ ಕಾಡುಗಳಲ್ಲಿ, ಅಲ್ಲಿನ ನದಿಗಳಲ್ಲಿ ಇರುತ್ತವೆ ಅಂತ ನಾವು ಈಗಾಗಲೇ ತಿಳಿದುಕೊಂಡಿದೀವಿ. ಆದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವ ಸೈಟ್ ಅಲ್ಲೂ ಕೂಡ ಇಷ್ಟು ದೊಡ್ಡ ಹಾವು ಕಾಣಿಸುತ್ತೆ ಅಂತ ಯಾರು ಕೂಡ ಊಹಿಸಿರಲ್ಲ. ಬ್ರೆಜಿಲ್ ನ ಬೆಲ್ಮೌಂಟ್ ಹೆಸರಿನ ಒಂದು ಡ್ಯಾಮ್ ಹತ್ರ ಕೆಲಸ ನಡೀತಾ ಇರುತ್ತೆ. ಆ ಸೈಟ್ ಅನ್ನ ಕ್ಲೀನ್ ಮಾಡ್ತಾ ಇರುವಾಗ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಗೆ ಒಂದು ದೊಡ್ಡ ಹಾವು ಕಾಣಿಸುತ್ತೆ. ಅಂಡ್ ಈ ಹಾವನ್ನು ನೋಡಿದ ತಕ್ಷಣ ವರ್ಕರ್ಸ್ ಗೆ ತುಂಬಾ ಭಯವಾಗುತ್ತೆ. ನಾರ್ಮಲ್ ಸ್ನೇಕ್ಸ್ ಗಳನ್ನ ನೋಡಿದವರು ಸುಮಾರು 33 ಅಡಿಗಳಷ್ಟು ಉದ್ದವಾದ ಮತ್ತು 1 ಮೀಟರ್ ಅಗಲವಿದ್ದ ಹಾವನ್ನು ನೋಡಿದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ಈ ಹಾವು ಎಷ್ಟು ದೊಡ್ಡದಿರಬಹುದು. ಅಲ್ಲಿನ ವರ್ಕರ್ಸ್ ಈ ಹಾವಿನ ಒಂದು ವಿಡಿಯೋ ಕೂಡ ತೆಗೆದಿದ್ದಾರೆ. ಅಂಡ್ ಎಸ್, ನೀವು ನೋಡ್ತಾ ಇರುವ ವಿಡಿಯೋ ಕೂಡ ಅದೇ. ಈ ವಿಡಿಯೋದಲ್ಲಿ ಈ ಹಾವನ್ನು ನೋಡಿದ ಮೇಲೆ ನಿಮಗೂ ಕೂಡ ಅಚ್ಚರಿಯಾಗಿರುತ್ತೆ. ಬಟ್ ಇದು ಅವರಿಗೆ ಕಾಣಿಸಿದಾಗ ಸತ್ತಿತ್ತೋ ಅಥವಾ ಅವರೇ ಸಾಯಿಸಿದವರು ಯಾರಿಗೂ ಗೊತ್ತಿಲ್ಲ. ಏನೇ ಆದ್ರೂ ಈ ಹಾವನ್ನ ಚೈನ್ ಗಳಿಂದ ಕಟ್ಟಿ ಒಂದು ದೊಡ್ಡ ವೆಹಿಕಲ್ ಅಲ್ಲಿ ತಗೊಂಡೋಗಿದ್ದಾರೆ. ನಂಬರ್ 2, ಬ್ರೆಜಿಲ್ ರಿವರ್ ಅನಕೊಂಡ. ಬ್ರೆಜಿಲ್ ದೇಶ ಜಾಸ್ತಿಯಾಗಿ ಕಾಡುಗಳಿಂದ ತುಂಬಿಕೊಂಡಿರುತ್ತೆ. ಅದಕ್ಕಾಗಿಯೇ ಅಲ್ಲಿನ ಮನುಷ್ಯರಿಗಿಂತ ಮೂಕ ಪ್ರಾಣಿಗಳೇ ಜಾಸ್ತಿಯಾಗಿರುತ್ತವೆ. ಸೊ ಒಬ್ಬ ಫಿಶರ್ ಮ್ಯಾನ್ ಮೀನು ಹಿಡಿಯೋಕೆ ಹೋದಾಗ ಆತನ ಬಲೆಯಲ್ಲಿ ಒಂದು ದೊಡ್ಡ ಹಾವು ಬೀಳುತ್ತೆ. ಅದನ್ನ ಹತ್ತಿರದಿಂದ ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಒಂದು ದೊಡ್ಡ ಹಾವು ಅಂತ. ತುಂಬಾ ಭಯಂಕರವಾಗಿದೆ. ಈ ಹಾವು ಯಾವುದೋ ಒಂದು ಪ್ರಾಣಿಯನ್ನ ನುಂಗಿರೋದ್ರಿಂದ ನೀರಿನಲ್ಲಿ ಸ್ಪೀಡ್ ಆಗಿ ಹೋಗೋಕಾಗ್ತಿಲ್ಲ. ಫಿಶರ್ ಮ್ಯಾನ್ ಅದರ ಬಾಲವನ್ನ ಹಿಡ್ಕೊಂಡು ಎಳಿತಾ ಇದ್ರೂ ಕೂಡ ಆ ಹಾವು ಭಯಪಟ್ಟು ದೂರ ಹೋಗೋಕೆ ಪ್ರಯತ್ನಿಸುತ್ತದೆ. ಇನ್ಸಿಡೆಂಟ್ ಆದ ಕೆಲವು ಸಮಯದಲ್ಲಿ ಅಲ್ಲಿಗೆ ಪೊಲೀಸರು ಕೂಡ ಬರ್ತಾರೆ. ಅಂಡ್ ಇಲ್ಲಿ ಶಾಕಿಂಗ್ ಏನಂದ್ರೆ, ಆ ಬೋಟ್ ನಲ್ಲಿ ಕುಳಿತಿರುವ 3 ಜನ ಫಿಶರ್ ಮ್ಯಾನ್ ಗಳನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಯಾವ ಏರಿಯಾದಲ್ಲಿ ಇವರು ಮೀನುಗಳನ್ನ ಹಿಡಿತಾ ಇರ್ತಾರೋ ಆ ಏರಿಯಾದಲ್ಲಿ ಮೀನು ಹಿಡಿಯುವ ಪರ್ಮಿಷನ್ ಇರಲ್ಲ. ಸೊ ಫ್ರೆಂಡ್ಸ್, ಈ ಅನಕೊಂಡ ಪ್ರಪಂಚದ ಅತಿ ದೊಡ್ಡ ಹಾವುಗಳಲ್ಲಿ 9ನೇ ಸ್ಥಾನದಲ್ಲಿದೆ. ನಂಬರ್ 3, ದ ನಬಾವು. ಆಫ್ರಿಕಾ ಪ್ರಜೆಗಳ ಕಥೆಗಳ ಪ್ರಕಾರ ನೋಡಿದ್ರೆ ಇದು ಬಹಳ ದೊಡ್ಡ ಹಾವು. ಅಂದ್ರೆ 100 ಅಡಿಗಳಿಗಿಂತ ಉದ್ದವಿರುತ್ತಂತೆ. ಈ ಹಾವಿನ ತಲೆ ಸರಿಸುಮಾರು ಡ್ರಾಗನ್ ತಲೆಯ ಹಾಗೆಯೇ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಅದರ ತಲೆಯ ಮೇಲೆ 7 ಮೂಗುಗಳಿರುತ್ತವೆ ಅಂತೆ. ಅಂದ್ರೆ ಈ ಹಾವು ನೋಡೋಕೆ ತುಂಬಾ ಭಯಂಕರವಾಗಿರುತ್ತೆ. ಈ ಹಾವು ಎಷ್ಟು ದೊಡ್ಡದು ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಈ ಇಮೇಜ್ ಅನ್ನ ನೋಡಿ ಅರ್ಥ ಮಾಡ್ಕೊಳ್ಬಹುದು. ಈ ಫೋಟೋ ಇಂಟರ್ನೆಟ್ ನಲ್ಲಿ ತುಂಬಾ ವೈರಲ್ ಕೂಡ ಆಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಈ ಫೋಟೋವನ್ನ ಇಂಟರ್ನೆಟ್ ನಲ್ಲಿ ನೋಡೇ ಇರ್ತೀರಾ. ಈ ಫೋಟೋ ವೆಸ್ಟ್ ಸೆಂಟ್ರಲ್ ಆಫ್ರಿಕಾಗೆ ಸಂಬಂಧಿಸಿದ ಕಾಂಗೋ ನದಿಯ ಫೋಟೋ. ಇದನ್ನ ಒಂದು ಹೆಲಿಕಾಪ್ಟರ್ ನಿಂದ ತೆಗೆದಿದ್ದಾರೆ. ಈ ಇಮೇಜ್ ನಲ್ಲಿ ನೀವು ಒಂದು ದೊಡ್ಡ ಹಾವನ್ನು ಕೂಡ ನೋಡಬಹುದು. ಈ ಹಾವನ್ನ ಆಫ್ರಿಕಾ ಪ್ರಜೆಗಳು ನಬಾವು ಎಂಬ ಹೆಸರಿನಿಂದ ಕರೀತಾರೆ. ನಂಬರ್ 4, ಮೆಡ್ಯೂಸಾ. 2011ರಲ್ಲಿ ಅಮೆರಿಕದ ಮಸೂರಿಯಲ್ಲಿ ಅತಿ ದೊಡ್ಡ ಹಾವನ್ನು ತೋರಿಸ್ತಾರೆ. ಇದು ಒಂದು ಪೈಥಾನ್. ಇದರ ಉದ್ದ 25 ಫೀಟ್ 2 ಇಂಚುಗಳು ಇರುತ್ತೆ. ಈ ಹಾವನ್ನ 15 ಜನರಿಗಿಂತ ಹೆಚ್ಚು ಜನ ಹಿಡಿದುಕೊಂಡಿದ್ದಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಹಾವು ಎಷ್ಟು ಉದ್ದವಾಗಿರುತ್ತೆ ಅಂತ. ಅಂಡ್ ಈ ಹಾವಿನ ವಯಸ್ಸು ಕೇವಲ 10 ವರ್ಷ ಮಾತ್ರ. ಈ ಹಾವನ್ನ ಫುಲ್ ಮೂನ್ ಪ್ರೊಡಕ್ಷನ್ ಅವರು ದತ್ತು ತಗೊಳ್ತಾರೆ. ಅಂದ್ರೆ ಅದು ಒಂದು ಸರ್ಕಸ್ ಕಂಪನಿ. ಈ ಮೆಡ್ಯೂಸಾ ಹಾವಿನ ಡೈಟ್ ಬಗ್ಗೆ ಮಾತಾಡಿದ್ರೆ, ಈ ಮೆಡ್ಯೂಸಾಗೆ ಮೊಲಗಳನ್ನ ಮತ್ತು ಹೆಚ್ಚಾಗಿ ಜಿಂಕೆಯ ಮಾಂಸ ಕೊಡ್ತಾರಂತೆ. ಒಂದೇ ಸಲ ಈ ಹಾವು 80 ಪೌಂಡ್ಗಳಷ್ಟು ಅಂದ್ರೆ 36 ಕೆಜಿಗಳ ಜಿಂಕೆಯನ್ನ ಸುಲಭವಾಗಿ ನುಂಗಬಲ್ಲದು. ನಂಬರ್ 5, ಇಂಡೋನೇಷಿಯನ್ ಪೈಥಾನ್. 2002ರಲ್ಲಿ ಇಂಡೋನೇಷಿಯಾದಲ್ಲಿ ಹೊಲದಲ್ಲಿ ಸಿಕ್ಕ ಈ ಹಾವು ಆ ಸಮಯದಲ್ಲಿ ಇದೇ ಅತಿ ದೊಡ್ಡ ಹಾವು. ಈ ಹಾವು 49 ಅಡಿಗಳಷ್ಟು ಉದ್ದವಿರುತ್ತಂತೆ. ಅಂಡ್ ಇದರ ತೂಕ 6 ಜನ ಮನುಷ್ಯರ ತೂಕಕ್ಕೆ ಸಮವಂತೆ. ಅಂದ್ರೆ ಸುಮಾರು 450 ಕೆಜಿಗಳು. ಈ ಹಾವು ಇಂಡೋನೇಷಿಯಾದಲ್ಲಿ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ಇರುವ ಗಂಡ ಹೆಂಡತಿಗೆ ಕಾಣಿಸುತ್ತೆ. ಸೊ ಡೈರೆಕ್ಟ್ ಆಗಿ ನೋಡಿದ ಅವರ ಪರಿಸ್ಥಿತಿ ಹೇಗಿರುತ್ತೆ ಊಹಿಸಿಕೊಳ್ಳಿ. ನಂತರ ಅಲ್ಲಿಂದ ಓಡಿ ಹೋಗಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಪೊಲೀಸರು ಈ ಹಾವನ್ನ ಹಿಡ್ಕೊಂಡು ಈಗ ಝೂನಲ್ಲಿ ಕೂಡ ಇಟ್ಟಿದ್ದಾರೆ. ಈ ಹಾವನ್ನ 65 ಜನ ಬಲೆ ಬೀಸಿ ಹಿಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ.
ನಂಬರ್ 6 ಕಿಂಗ್ ಕೋಬ್ರಾ. ಫ್ರೆಂಡ್ಸ್, ಕಿಂಗ್ ಕೋಬ್ರಾವನ್ನ ಹಾವುಗಳ ರಾಜ ಅಂತ ಯಾಕಂತಾರೆ ಗೊತ್ತಾ? ನಮ್ಮ ಭಾರತದಲ್ಲಿ ಬಹಳಷ್ಟು ಜನರು ಈ ಕಿಂಗ್ ಕೋಬ್ರಾಗೆ ಭಯಪಡ್ತಾರೆ. ಭಯ ಪಡ್ಲೇಬೇಕು. ಈ ಹಾವು ತುಂಬಾ ದೊಡ್ಡದಾಗಿರುತ್ತೆ ಅಂಡ್ ಅತ್ಯಂತ ವಿಷಪೂರಿತ ಹಾವು ಕೂಡ ಹೌದು. ಒಂದು ವೇಳೆ ಯಾರಿಗಾದ್ರೂ ಈ ಕಿಂಗ್ ಕೋಬ್ರಾ ಕಚ್ಚಿದ್ರೆ ಕೇವಲ 35 ನಿಮಿಷಗಳಲ್ಲಿ ಸತ್ತೋಗ್ತಾರೆ. ಈ ಹಾವಿನ ನಾರ್ಮಲ್ ಉದ್ದ 10 ಅಡಿಗಳಿಂದ 13 ಅಡಿಗಳವರೆಗೆ ಇರುತ್ತೆ. ಆದ್ರೆ ಈ ಪ್ರಪಂಚದಲ್ಲಿರುವ ಅತಿ ದೊಡ್ಡ ಕೋಬ್ರಾ 18 ಅಡಿ 9 ಇಂಚುಗಳಷ್ಟು ಉದ್ದವಿದೆ. ಇದನ್ನ ಇಂಡೋನೇಷ್ಯಾದಲ್ಲಿ ಹಿಡಿದುಕೊಂಡಿದ್ದಾರೆ. ಈಗ ಈ ಹಾವನ್ನ ಲಂಡನ್ ನಲ್ಲಿ ಒಂದು ಝೂ ನಲ್ಲಿ ಇಟ್ಟಿದ್ದಾರೆ. ಈ ಹಾವು ತನ್ನ ಬಾಯಿಯಿಂದ ಒಂದೇ ಸಲ 1.5 ಸ್ಪೂನ್ ವಿಷವನ್ನ ಹೊರಹಾಕಬಲ್ಲದು. ಒಂದು ಕಿಂಗ್ ಕೋಬ್ರಾ ಯಾವ್ದಾದ್ರು ಆನೆಯನ್ನ ಕಚ್ಚಿದ್ರೆ ಆ ಆನೆ ಕೇವಲ 3 ಗಂಟೆಗಳಲ್ಲಿ ಸತ್ತೋಗುತ್ತಂತೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಕಿಂಗ್ ಕೋಬ್ರಾ ಎಷ್ಟು ಅಪಾಯಕರ ಅಂತ. ಅದಕ್ಕಾಗಿಯೇ ಇದನ್ನ ಹಾವುಗಳ ರಾಜ ಅಂತ ಕರೀತಾರೆ. ನಂಬರ್ 7 ಗ್ರೀನ್ ಅನಕೊಂಡ. ಗ್ರೀನ್ ಅನಕೊಂಡವನ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಹಾವುಗಳಲ್ಲಿ ಒಂದು ಎಂದು ಹೇಳ್ತಾರೆ ಅಂಡ್ ಇದು ತುಂಬಾ ಅಪಾಯಕರ ಕೂಡ. ಈ ಹಾವುಗಳಲ್ಲಿ ಫಿಮೇಲ್ ಅನಕೊಂಡ ಸೈಜ್ ಮೇಲ್ ಅನಕೊಂಡ ಸೈಜ್ ಗಿಂತ ಜಾಸ್ತಿ ಇರುತ್ತೆ. ಇದು ಹೆಚ್ಚಾಗಿ ನೀರಿನಲ್ಲೇ ಇರುತ್ತೆ. ಸೊ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಹೇಳಿರುವ ಹಾವುಗಳಲ್ಲಿ ಕಿಂಗ್ ಕೋಬ್ರಾ ಬಿಟ್ರೆ ಬೇರೆ ಯಾವ ಹಾವು ಕೂಡ ವಿಷಪೂರಿತವಲ್ಲ. ಹಾಗೆಯೇ ಈ ಗ್ರೀನ್ ಅನಕೊಂಡ ಕೂಡ ವಿಷವನ್ನ ಹೊಂದಿರಲ್ಲ. ಆದ್ರೆ ಇದು ಯಾವುದಾದ್ರೂ ಪ್ರಾಣಿಯನ್ನ ಬೇಟೆಯಾಡಿದ್ರೆ ಆ ಪ್ರಾಣಿಯ ಶರೀರವನ್ನ ಪೂರ್ತಿಯಾಗಿ ಸುತ್ತಿ ಎಲುಬುಗಳನ್ನ ಮುರಿದು ಸಾಯಿಸಿ ಬಿಡುತ್ತೆ. ನಂತರ ಆ ಸತ್ತು ಹೋದ ಪ್ರಾಣಿಯನ್ನ ನುಂಗಿ ಬಿಡುತ್ತೆ. ಈ ಅನಕೊಂಡ ಎಷ್ಟು ಬಲವಾಗಿ ಹಿಡಿದುಕೊಳ್ಳುತ್ತೆ ಅಂದ್ರೆ ಈ ಅನಕೊಂಡ ಹಿಡಿತಕ್ಕೆ ಯಾವ ಪ್ರಾಣಿಯಾದ್ರೂ ಸತ್ತು ಹೋಗ್ಲೇಬೇಕು. ಈ ಗ್ರೀನ್ ಅನಕೊಂಡ ಜಾಸ್ತಿಯಾಗಿ ನೀರಿನಲ್ಲಿ ಜೀವಿಸುತ್ತೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಯಾವ್ದಾದ್ರು ಪ್ರಾಣಿ ಇದರ ಹತ್ರ ಬಂದ್ರೆ ಮಾತ್ರ ಬೇಟೆಯಾಡುತ್ತೆ, ಇಲ್ಲಾಂದ್ರೆ ಬೇಟೆಯಾಡಲ್ಲ. ನಂಬರ್ 8 ಬುರ್ಮಸ್ ಪೈಥಾನ್. ಈ ಹಾವು ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಹಾವುಗಳಲ್ಲಿ ಒಂದು. ಇದರ ಉದ್ದ 16 ಅಡಿಗಳಿಗಿಂತ ಜಾಸ್ತಿ ಇರುತ್ತೆ ಅಂಡ್ ಇದರ ತೂಕ ಸುಮಾರು 190 ಕೆಜಿಗಳವರೆಗೆ ಇರುತ್ತಂತೆ. ಈ ಪೈಥಾನ್ಗೆ ಸರಿಯಾಗಿ ಕಾಣಿಸಲ್ಲ. ಅದಕ್ಕಾಗಿಯೇ ಈ ಹಾವು ಬೇಟೆಯಾಡಲು ತನ್ನ ನಾಲಿಗೆಯನ್ನ ಜಾಸ್ತಿಯಾಗಿ ಉಪಯೋಗಿಸುತ್ತೆ. ಈ ಪೈಥಾನ್ ಅದರ ಜೀವನದಲ್ಲಿ ಜಾಸ್ತಿಯಾಗಿ ಮರಗಳ ಮೇಲೆಯೇ ಕಳೆಯುತ್ತಂತೆ ಅಂಡ್ ಇದು ಹೆಚ್ಚಾಗಿ ಪಕ್ಷಿಗಳನ್ನ ಮತ್ತು ಜಿಂಕೆಗಳನ್ನ, ಮೊಲಗಳನ್ನ ತಿನ್ನುತ್ತೆ. ಈ ಪೈಥಾನ್ ಹೆಚ್ಚಾಗಿ ಏಕಾಂಗಿಯಾಗಿ ಇರೋಕೆ ಇಷ್ಟಪಡುತ್ತಂತೆ. ಯಾವಾಗ ಇದರ ಬ್ರೀಡಿಂಗ್ ಸೀಸನ್ ಬರುತ್ತೋ ಆಗಲೇ ಇದು ಇನ್ನೊಂದು ಪೈಥಾನ್ ಹತ್ರ ಹೋಗುತ್ತೆ. ಈ ಪೈಥಾನ್ ಅತ್ಯಂತ ಅಪಾಯದ ಜೊತೆಗೆ ತುಂಬಾ ಸುಂದರವಾಗಿ ಕೂಡ ಇರುತ್ತೆ. ಇದನ್ನ ಬಹಳಷ್ಟು ಜನ ಮನೆಯಲ್ಲಿ ಕೂಡ ಸಾಕಿಕೊಳ್ತಾರೆ. ಇದು ಸುಂದರವಾಗಿ ಇರೋದ್ರಿಂದ ಇದನ್ನ ಬೇಟೆಯಾಡಿ ಇಲ್ಲೀಗಲ್ ಪ್ರಾಡಕ್ಟ್ಸ್ ಅನ್ನ ಕೂಡ ತಯಾರಿಸುತ್ತಾರಂತೆ. ನಂಬರ್ 9 ವರ್ಲ್ಡ್ಸ್ ಲಾರ್ಜೆಸ್ಟ್ ಪೈಥಾನ್. ಈ ಸ್ನೇಕ್ ಕೂಡ ಒಂದು ಪೈಥಾನೆ. ಇದು ಮಲೇಷ್ಯಾದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಸಿಕ್ಕಿದೆ. ಪ್ರಜೆಗಳು ಈ ಹಾವನ್ನ ಭಯಪಡದೆ ಹಿಡಿದುಕೊಂಡು ಇದನ್ನ ಒಂದು ಸೇಫ್ ಪ್ಲೇಸ್ ಗೆ ತಗೊಂಡೋಗಿದ್ದಾರೆ. ಇದರ ಉದ್ದ 26 ಫೀಟ್ 2 ಇಂಚುಗಳವರೆಗೆ ಇರುತ್ತೆ. ಅಂದ್ರೆ ಇದು ಒಂದು ವರ್ಲ್ಡ್ ರೆಕಾರ್ಡ್. ಅದಕ್ಕಾಗಿಯೇ ಇದನ್ನ ಪ್ರಪಂಚದ ಅತಿ ದೊಡ್ಡ ಪೈಥಾನ್ ಸ್ನೇಕ್ ಅಂತ ಕರೀತಾರೆ. ಈ ಹಾವು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲೂ ಸ್ಥಾನವನ್ನ ಸಾಧಿಸಿದೆ. ಈ ಹಾವಿನ ಉದ್ದ ಒಂದು ಪಿಕಪ್ ಟ್ರಕ್ ನ ಉದ್ದಕ್ಕಿಂತಲೂ ದೊಡ್ಡದಾಗಿರುತ್ತೆ. ಈ ಹಾವು ಕೆಲವು ದಿನಗಳ ನಂತರ 75 ಮೊಟ್ಟೆಗಳನ್ನ ಇಟ್ಟು ಸತ್ತೋಗಿದೆ. ಸೊ ಇಲ್ಲಿ ನಿಮ್ಗೆ ಡೌಟ್ ಬಂದಿರಬಹುದು, ಪ್ರಪಂಚದ ಅತಿ ದೊಡ್ಡ ಹಾವು ಟೈಟಾನೋಬೋವಾ ಅಂತ ಕೇಳಿದೀವಲ್ವಾ ಅಂತ. ಹೌದು, ಬಟ್ ನಾನ್ ಹೇಳಿರೋದು ಪೈಥಾನ್ ಹಾವುಗಳ ಜಾತಿಗಳಲ್ಲಿ ಅತಿ ದೊಡ್ಡ ಹಾವು ಅಂತ. ಸೊ ಫ್ರೆಂಡ್ಸ್, ಫೈನಲಿ ಈಗ ಪ್ರಪಂಚದ ಅತಿ ದೊಡ್ಡ ಹಾವಿನ ಬಗ್ಗೆ ಹೇಳಲಿದ್ದೇನೆ. ಬಟ್ ನಿಮ್ಮ ಊಹೆಯಲ್ಲಿ ಇರುವ ಟೈಟಾನೋಬೋವಾ ಹಾವಲ್ಲ, ಇದು ಬೇರೆ. ಸೊ ಅದ್ರ ಬಗ್ಗೆ ಹೇಳೋಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ನಂಬರ್ 10 ದ ಜೈಂಟ್ ಸ್ನೇಕ್ ಫೋಟೋ. ಎರಡನೇ ಪ್ರಪಂಚ ಯುದ್ಧದಲ್ಲಿ ಕಾಂಗೋ ಪ್ರಾಂತದಲ್ಲಿ ಸೈನಿಕರು ಪೈಲಟ್ ನಲ್ಲಿ ಹೋಗ್ತಿದ್ದಾರೆ. ಆದ್ರೆ ಒಬ್ಬ ಸೈನಿಕನಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೂಮಿಯ ಮೇಲೆ ಒಂದು ದೊಡ್ಡ ಹಾವು ಕಾಣಿಸುತ್ತೆ. ಆಗ ಆ ಸೈನಿಕ ಆ ಹಾವನ್ನ ಹತ್ತಿರದಿಂದ ನೋಡೋಕೆ ಪೈಲಟ್ ಗೆ ಹೆಲಿಕಾಪ್ಟರ್ ಅನ್ನ ಕೆಳಗಿಳಿಸು ಅಂತ ಹೇಳ್ತಾನೆ. ಸೊ ಹೆಲಿಕಾಪ್ಟರ್ ಸ್ವಲ್ಪ ಕೆಳಗೆ ಬಂದ ತಕ್ಷಣ ಸಡನ್ ಆಗಿ ಆ ಹಾವು ಆ ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರ ನಂತರ ಹೆಲಿಕಾಪ್ಟರ್ ನಲ್ಲಿ ಇದ್ದವರು ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೇಳ್ತಾರೆ. ಸೊ ಅವರು ಮ್ಯಾಪ್ ನಲ್ಲಿ ನೋಡಿ ಇದರ ಉದ್ದ 50 ಅಡಿಗಳವರೆಗೆ ಇರುತ್ತೆ ಅಂತ ಅಂದಾಜಿಸ್ತಾರೆ. ಆದ್ರೆ ಇದರ ಬಗ್ಗೆ CIA ಹೇಳಿದಾಗ ಅವರು ರಿಸರ್ಚ್ ಮಾಡಿ ಇದರ ಉದ್ದ ಸುಮಾರು 200 ಮೀಟರ್ ಇರುತ್ತೆ ಅಂತ ಹೇಳಿದ್ದಾರೆ. 200 ಮೀಟರ್ ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಮನುಷ್ಯರು ನೋಡಿರುವ ಅತಿ ದೊಡ್ಡ ಹಾವು ಇದೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಸರಿಯಾದ ಯಾವುದೇ ಪ್ರೂಫ್ಸ್ ಇಲ್ಲ. ಅದಕ್ಕಾಗಿಯೇ ನಾವು ಇಂದಿಗೂ ಕೂಡ ಟೈಟಾನೋಬೋವಾ ಹಾವನ್ನೇ ಪ್ರಪಂಚದ ಅತಿ ದೊಡ್ಡ ಹಾವು ಅಂತ ಪರಿಗಣಿಸ್ತಾ ಇದೀವಿ. ಸೊ ಫ್ರೆಂಡ್ಸ್, ಈ ಟಾಪ್ 10 ಬಿಗ್ಗೆಸ್ಟ್
ಬಿಗ್ಗೆಸ್ಟ್ ಸ್ನೇಕ್ಸ್ ಇನ್ ದಿ ವರ್ಲ್ಡ್ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಹಾವು ನೀವು ಸಿಂಗಲ್ ಆಗಿದ್ದಾಗ ಬಂದ್ರೆ ನೀವು ಏನ್ ಮಾಡ್ತೀರಾ ಅಂಡ್ ನೀವು ಎಂದಾದ್ರೂ ಈ ಕಿಂಗ್ ಕೋಬ್ರಾವನ್ನ ರಿಯಲ್ ಆಗಿ ನೋಡಿದ್ದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಅಂಡ್ ನೀವು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಕ್ಷಣ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.